ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿಗೆ ವಿದುಲೆಯ ಕಥೆಯನ್ನು ಹೇಳಿ ಪಾಂಡವರಿಗೆ ಸಂದೇಶವನ್ನು ಕೊಡೋದು, ಮತ್ತೆ ಶ್ರೀಕೃಷ್ಣ ಅವಳಿಂದ ವಿದಾಯ ಹೇಳಿ ಪಾಂಡವರ ಹತ್ರ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಕುಂತಿ ಹತ್ರ ಬಂದು, ನಾನು ಬೇಗ ಪಾಂಡವರ ಹತ್ರ ಹೋಗಬೇಕು, ನೀನೇನಾದರೂ ಪಾಂಡವರಿಗೆ ಹೇಳಬೇಕು ಅಂತಂದ್ರೆ ಹೇಳು ಅಂತಂದಾಗ ಅವಳು ಹೇಳ್ತಾಳೆ, ಹೋಗಿ ನೀನು ಯುಧಿಷ್ಠಿರನಿಗೆ ಹೇಳು, ಈಗ ನಿನ್ನ ಕರ್ತವ್ಯ ಏನು ಅಂತಂದ್ರೆ ಕ್ಷತ್ರಿಯನ ಹಾಗೆ ಇರು. ನಾವು ಇಷ್ಟಪಟ್ಟಿದ್ದು ನೀನು ಈ ರೀತಿ ಕಾಡಲ್ಲೋ ಎಲ್ಲೋ ಅಲ್ಕೊಂಡಿರೋದು ಅಲ್ಲಪ್ಪ. ನೀನು ಕ್ಷತ್ರಿಯನಾಗಿ ಈ ಪೃಥ್ವಿಯ ಪಾಲನೆಯನ್ನ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಅದಕ್ಕೋಸ್ಕರ ನೀನು ದಾನ, ತಪ, ಯಜ್ಞ ಇದನ್ನೆಲ್ಲ ಮಾಡಬೇಕು ಅಂತನ್ಬಿಟ್ಟು ಕೆಲವೊಂದು ಬುದ್ಧಿವಾದ, ತಿಳುವಳಿಕೆಯ ಮಾತುಗಳನ್ನ ಅವನಿಗೆ ಹೇಳು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಏನು ಹೇಳ್ತಾಳೆ? ಧರ್ಮಾತ್ಮ ಪುರುಷರು ಹೇಗಿರಬೇಕು ಅಂತಂದ್ರೆ, ಅವನು ರಾಜ್ಯವನ್ನ ಪಡ್ಕೊಂಡು ಕೆಲವರನ್ನ ದಾನದಿಂದ, ಕೆಲವರನ್ನ ಬಲದಿಂದ, ಮತ್ತೆ ಕೆಲವರನ್ನ ಸಿಹಿ ಮಾತುಗಳಿಂದ ತನ್ನ ಅಧೀನ ಮಾಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಬ್ರಾಹ್ಮಣರು ಭಿಕ್ಷಾವೃತ್ತಿಯಿಂದ ಇರಬೇಕು. ಬ್ರಾಹ್ಮಣರು ದುಡಿಬಾರ್ದು, ಅವರು ಭಿಕ್ಷೆಯನ್ನ ತಗೊಂಡು ಅವರು ತಮ್ಮ ಹೊಟ್ಟೆ ಹೊರ್ಕೋಬೇಕು. ಆಮೇಲೆ ಕ್ಷತ್ರಿಯರು ಪ್ರಜಾಪಾಲನೆಯನ್ನ ಮಾಡಬೇಕು, ಪ್ರಜೆಗಳನ್ನ ನೋಡ್ಕೊಳ್ಳೋದು ಅವ್ರ ಕೆಲಸ. ವೈಶ್ಯರು ಧನ ಸಂಗ್ರಹಣೆಯನ್ನ ಮಾಡಬೇಕು. ಆಮೇಲೆ ಶೂದ್ರರು ಇದ್ದಾರಲ್ಲ, ಅವರು ಇವರು 3 ಜನ ಇದ್ದಾರಲ್ಲ, ಇವರ ಸೇವೆಯನ್ನ ಮಾಡಬೇಕು. ನಿನಗೆ ಭಿಕ್ಷಾವೃತ್ತಿ ನಿಷಿದ್ಧವಾಗಿದೆ, ಮತ್ತೆ ಕೃಷಿ ಮಾಡೋದು ಕೂಡ ನಿನಗೆ ಉಚಿತ ಅಲ್ಲ, ಅಂದ್ರೆ ವ್ಯವಸಾಯ ಮಾಡೋದು ಅಲ್ಲ. ನೀನು ಕ್ಷತ್ರಿಯನಾಗಿರೋದ್ರಿಂದ ನೀನು ಪ್ರಜೆಗಳನ್ನ ಭಯದಿಂದ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಅವ್ರನ್ನೆಲ್ಲ ನೀನು ನೋಡ್ಕೊಳ್ಬೇಕು. ಮತ್ತೆ ಬಾಹುಬಲ ಇದೆಯಲ್ಲ, ಅದು ನಿನ್ನ ಜೀವನದ ನಿರ್ವಹಣೆಯ ಸಾಧನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ನೀನು ಭಿಕ್ಷೆ ಎತ್ತೋದಕ್ಕಲ್ಲ ಇರೋದು, ನೀನ್ ಕಾಡಲ್ಲಿ ಹೋಗಿ ಇದೆಯಲ್ಲ ಈಗ, ಇದು ನಿನ್ನ ಬುದ್ಧಿಯಿಂದ ನೀನು ಆರಿಸ್ಕೊಂಡಿರುವಂಥದ್ದು. ಇದರಲ್ಲಿ ನಿನಗೆ ಸಂತೋಷ ಅಂತ ನೀನ್ ತಿಳ್ಕೊಂಡಿದ್ಯಾ, ಆದ್ರೆ ಇದು ಕ್ಷತ್ರಿಯನ ಧರ್ಮ ಅಲ್ಲ. ಮಹಾಬಾಹುವೆ, ನಿನ್ನ ಪಿತೃಗಳ ಯಾವ ಅಂಶವನ್ನ ಶತ್ರುಗಳು ಕಸಿದುಕೊಂಡಿದಾರೋ, ಅಂದ್ರೆ ಏನು, ಕೌರವರು ನಿಮಗೆ ಕೊಡಬೇಕಾಗಿರೋಂಥ ರಾಜ್ಯವನ್ನ ಕಿತ್ಕೊಂಡಿದಾರಲ್ಲ, ಅದನ್ನ ನೀನು ಸಾಮ, ದಾನ, ದಂಡ, ಭೇದ ಅಥವಾ ನೀತಿ ಯಾವುದೇ ಉಪಾಯದಿಂದ ಆದ್ರೂ ಪರವಾಗಿಲ್ಲ, ಅದರ ಉದ್ಧಾರವನ್ನ ಮಾಡಬೇಕು, ಅಂದ್ರೆ ವಾಪಸ್ ನೀನ್ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಇದಕ್ಕಿಂತ ದುಃಖದ ವಿಷಯ ಇನ್ನೇನಿದೆ ಅಂತಂದ್ರೆ ಅರ್ಥ ಏನಿಲ್ಲಿ, ನಿನ್ನಂತ ಮಗನನ್ನ ಪಡೆದಿದ್ರೂ ಕೂಡ ನಾನು ಬೇರೆಯವರ ತುತ್ತಿನ ಮೇಲೆ ದೃಷ್ಟಿಯನ್ನ ಇಟ್ಟಿರ್ತೀನಿ. ಅಂದ್ರೆ ಅರ್ಥ ಏನು, ನೀವೆಲ್ಲ ಇದ್ಕೊಂಡು, ನಿನ್ನಂತ ಒಬ್ಬ ಧರ್ಮಾತ್ಮ ಮಗ ಇದ್ಕೊಂಡು ನಾನು ಬೇರೆಯವ್ರ ಮನೆಯಲ್ಲಿ ಅವ್ರ ಅನ್ನಕ್ಕೆ ಕಾಯ್ತಾ ಇದ್ದೀನಿ, ಅವ್ರು ಹಾಕೋ ಒಂದು ತುತ್ತಿನ ಮೇಲೆ ನನ್ನ ದೃಷ್ಟಿ ಇರತ್ತೆ. ಅದಕ್ಕೋಸ್ಕರ ಕ್ಷತ್ರಿಯ ಧರ್ಮದ ಅನುಸಾರ ನೀನು ಯುದ್ಧವನ್ನ ಮಾಡು. ಅಂದ್ರೆ ಇಲ್ಲಿ ತಾಯಿ ಯುದ್ಧಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾಳೆ, ಮಾಡು ಅಂತ ಇಲ್ಲಿ ಅವರಿಗೆ ಆಜ್ಞೆಯನ್ನ ಕೊಡ್ತಾ ಇದ್ದಾಳೆ. ಇಷ್ಟು ದಿವಸ ನೀವು ಒಳ್ಳೇದಾಯ್ತು ಅಂತ ಹೇಳಿದ್ದು ಮಾಡಿದ್ದು ಎಲ್ಲ ಸಾಕು, ಈಗ ನೀನು ನಿನ್ನ ಕ್ಷತ್ರಿಯ ಧರ್ಮದ ಪಾಲನೆಯನ್ನ ಮಾಡು. ನಾನು ಇಂಥ ಮಕ್ಕಳನ್ನ ಇಟ್ಕೊಂಡು ಕೂಡ ನಾನು ಅವ್ರ ಮನೇಲಿ ಅವ್ರ ಹಂಗಲ್ಲಿ ನಾನು ಬದುಕ್ತಾ ಇದ್ದೀನಿ, ನನಗಿಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ. ಆಮೇಲೆ ಮುಂದುವರೆದು ಹೇಳ್ತಾಳೆ, ಕೃಷ್ಣ, ಈ ಸಂದರ್ಭದಲ್ಲಿ ನಾನು ನಿನಗೆ ಒಂದು ಪ್ರಾಚೀನ ಇತಿಹಾಸವನ್ನ ಹೇಳ್ತೀನಿ, ಅಂದ್ರೆ ಒಂದು ಕಥೆನ ಹೇಳ್ತೀನಿ ಕೇಳು, ಹಿಂದೆ ನಡೆದಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಇಲ್ಲಿ ಕೃಷ್ಣನಿಗಲ್ಲ, ನಮಗೆ ಹೇಳ್ತಾ ಇರೋದಾಯ್ತಾ, ನಾವು ಅದನ್ನ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾಳೆ. ಅದರಲ್ಲಿ ವಿದುಲಾ ಮತ್ತೆ ಅವಳ ಮಗನ ಸಂವಾದ ಇದೆ. ಆ ಕಥೆಯಲ್ಲಿ ಏನು ಬರುತ್ತೆ ಅಂತಂದ್ರೆ, ವಿದುಲಾ ಅನ್ನೋಳು ಮತ್ತೆ ಅವಳ ಮಗ ಇವರಿಬ್ಬರ ಒಂದು ಸಂವಾದ, ಒಬ್ರಿಗೊಬ್ರು ಮಾತಾಡ್ಕೊಳ್ತಾರಲ್ಲ ಅದಿದೆ. ವಿದುಲಾ ಅನ್ನೋಳು ಒಬ್ಬ ಕ್ಷತ್ರಾಣಿ, ಅಂದ್ರೆ ಕ್ಷತ್ರಿಯಳವಳು. ಅವಳು ಬಹಳ ಯಶಸ್ವಿನಿ, ತೇಜ ಸ್ವಭಾವದವಳು, ಒಳ್ಳೆ ಕುಲದಲ್ಲಿ ಹುಟ್ಟಿದಂಥವಳು. ಆಮೇಲೆ ಸಂಯಮತೆ ಇರುವಂತಹ ಸಂಯಮಶೀಲಳು, ಮತ್ತೆ ದೀರ್ಘದರ್ಶಿನಿ, ಅಂದ್ರೆ ಮುಂದೆದು ಯೋಚನೆ ಮಾಡುವಂಥವಳು. ಇದು ಮಾಡಿದ್ರೆ ಏನಾಗುತ್ತೆ ಅಂತ ದೀರ್ಘದರ್ಶಿ ಅಂತ ಹೇಳ್ತಾರೆ. ಅದನ್ನು ಆ ರೀತಿ ದೀರ್ಘದರ್ಶಿನಿಯಾಗಿದ್ದಂಥವಳು. ರಾಜಸಭೆಗಳಲ್ಲಿ ಅವಳ ಖ್ಯಾತಿ ಹೆಚ್ಚಾಗಿತ್ತು, ಚೆನ್ನಾಗಿತ್ತು, ಅವಳ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಮತ್ತೆ ಶಾಸ್ತ್ರಜ್ಞಾನ ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ಸರಿ ಅವಳ ಮಗ ಸಿಂಧು ರಾಜ ಇರ್ತಾನಲ್ಲ, ಅವನಿಂದ ಸೋತು ಬಹಳ ದೀನ ಸ್ಥಿತಿಯಲ್ಲಿ ಬಿದ್ದಿದ್ದ ಮನೆಯಲ್ಲಿ. ಆಗ ಅವಳೇನ್ ಮಾಡಿದ್ಲು, ಅವನಿಗೆ ಜೋರಾಗಿ ಗದರ್ತಾ ಹೇಳ್ತಾಳೆ, ಅಪ್ರಿಯದರ್ಶಿ, ಅಂದ್ರೆ ಅಯ್ಯೋ ಎಂತ
ಮಗನಪ್ಪ ನೀನು, ನನ್ನ ಮಗನೇ ಅಲ್ಲ, ಮತ್ತೆ ನೀನು ನಿನ್ನ ತಂದೆಯ ವೀರ್ಯದಿಂದ ಜನಿಸೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ನನಗೆ ಹುಟ್ಟೇ ಇಲ್ಲ ನೀನು, ನೀನು ಶತ್ರುಗಳ ಆನಂದವನ್ನ ಹೆಚ್ಚಿಸುವಂತವನು. ಈಗ ಯಾರಾದ್ರೂ ಸೋತು ಈ ತರ ಸಪ್ಪೆ ಮುಖ ಹಾಕೊಂಡು ಅಥವಾ ಮನೆಯಲ್ಲಿ ಮಲ್ಕೊಂಡಿದ್ರೆ ಏನಾಗುತ್ತೆ ಹೇಳಿ? ಶತ್ರುಗಳಿಗೆ ತುಂಬಾ ಆನಂದ. ಓಹ್! ನಾನ್ ಸೋಲಿಸ್ಬಿಟ್ಟೆ ನೋಡು, ಅವನು ಹಿಂಗಿದಾನೆ ಅಂತ ಅಂದ್ಬಿಟ್ಟಲ್ವಾ? ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾಳೆ. ನೀನು ಶತ್ರುಗಳಿಗೆ ಆನಂದವನ್ನ ಹೆಚ್ಚಿಸುವಂತವನು, ನಿನ್ನಲ್ಲಿ ಸ್ವಲ್ಪ ಕೂಡ ಆತ್ಮಾಭಿಮಾನ ಅನ್ನೋದೇ ಇಲ್ಲ. ಅದಕ್ಕೋಸ್ಕರನೇ ಕ್ಷತ್ರಿಯರಲ್ಲಿ ನಿನ್ನನ್ನ ಎಣಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಕ್ಷತ್ರಿಯ ಅಂತಾನೆ ತಿಳ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಮಗನಿಗೆ ಬೈತಾ ಇದ್ದಾಳೆ. ಈ ರೀತಿ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು, ನಿನ್ನ ಅವಯವಗಳು ಮತ್ತೆ ಬುದ್ಧಿ ಎಲ್ಲವೂ ಕೂಡ ನಪುಂಸಕರ ಹಾಗಿದೆ. ಪ್ರಾಣ ಇರ್ಬೇಕಾದ್ರೇನೆ ನೀನು ನಿರಾಶನಾಗ್ಬಿಟ್ಟಿದೀಯಾ. ನೀನೇನಾದ್ರೂ ಒಳ್ಳೇದನ್ನ ಬಯಸಿದ್ದೇ ಆದ್ರೆ ಯುದ್ಧದ ಭಾರವನ್ನ ತಗೋ. ನೀನು ನಿನ್ನ ಆತ್ಮದ ನಿರಾಧರಣೆಯನ್ನ ಮಾಡಬೇಡ. ಮತ್ತೆ ನಿನ್ನ ಮನಸ್ಸನ್ನ ಸ್ವಸ್ಥ ಮಾಡಿ, ಅಂದ್ರೆ ಅದನ್ನ ಆರೋಗ್ಯವನ್ನಾಗಿ ಮಾಡಿ, ಭಯವನ್ನ ತ್ಯಾಗ ಮಾಡು. ಅಂಜು ಬುರುಕನೆ ನಿಂತ್ಕೋ. ಸೋಲನ್ನ ತಿಂದು ಬಿದ್ದಿರಬೇಡ ನೀನು. ಅಂದ್ರೆ ಸೋಲನ್ನ ಅವನು ಅನುಭವಿಸಿದಾನಲ್ಲ, ತಿಂದಿದಾನಲ್ಲ, ಅದಕ್ಕೋಸ್ಕರ ಅವನೇನ್ ಮಾಡಿದಾನೆ, ಬಿದ್ದಿದ್ದಾನೆ. ಬೇಜಾರಾಗ್ಬಿಟ್ಟಿದೆ ಅವನಿಗೆ, ನನ್ನ ಕೈಯಲ್ಲಿ ಏನೋ ಆಗಲ್ವಲ್ಲ ಅಂತ ಅಂದ್ಬಿಟ್ಟು. ಈ ರೀತಿ ನೀನು ಬಿದ್ದು ನಿನ್ನ ಮಾನವನ್ನ ನೀನೇ ಕಳ್ಕೊಂಡು ಶತ್ರುಗಳಿಗೆ ಆನಂದವನ್ನ ಕೊಡ್ತಾ ಇದೆಯಲ್ಲ, ಇದರಿಂದ ನಿನ್ನ ಸುಹೃದಯಿಗಳ ಶೋಕ ಹೆಚ್ಚಾಗ್ತಾ ಇದೆ. ಅಂದ್ರೆ ನಿನ್ನನ್ನು ಯಾರು ಇಷ್ಟಪಡ್ತಾರೋ ಅವರಿಗೆ ಬೇಜಾರು ಜಾಸ್ತಿ ಆಗ್ತಾ ಇದೆ. ನೀನು ಈ ರೀತಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವಳು ಮಗನಿಗೆ ಬೈತಾ ಇದ್ದಾಳೆ. ಅಂದ್ರೆ ಒಬ್ಬ ಕ್ಷತ್ರಿಯ ಹೇಗಿರಬೇಕು, ಎಷ್ಟೇ ಸರಿ ಸೋತ್ರು ಅವನು ಮತ್ತೆ ಗೆಲ್ಲಬೇಕು ಅನ್ನುವಂಥ ಒಂದು ಉತ್ಸಾಹದಿಂದ ಅವನು ಮುಂದುವರಿಬೇಕು. ನಾನು ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಒಂದು ಛಲ, ಹಠ ಅವನಲ್ಲಿರಬೇಕು. ಅವನು ಸೋತ ಅಂತ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಅಳ್ತಾನೋ ಅಥವಾ ಮಲ್ಕೊಂಡಿದ್ರೆ ಅದು ಕ್ಷತ್ರಿಯರ ಅಲ್ಲ, ಅವರು ನಪುಂಸಕರ ಹಾಗಿದ್ದಂಗಾಗತ್ತೆ ಅಂತ ಮಗನನ್ನ ಬೈತಾ ಇದ್ದಾಳೆ. ಮುಂದುವರೆದು ಇನ್ನೂ ಏನೇನು ಹೇಳ್ತಾಳೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.